ನಮಸ್ಕಾರ. ನಾವೀಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ಸೆಕೆಂಡ್ ಎಕ್ಸಸೈಸ್ ಸೆಕೆಂಡ್ ಕ್ವಶನ್ ಇದ್ದೀವಿ. ಸಾಲ್ವ್ ಅದರಲ್ಲಿ ಫಸ್ಟ್ ಕ್ವಶನ್ ನೋಡೋಣ. 30th ಟರ್ಮ್ ಆಫ್ ದ AP 10, 7, 4 etc. ಈಸ್ ಡ್ಯಾಶ್. ಇಲ್ಲೊಂದು AP ಕೊಟ್ಟಿದ್ದಾರೆ. 10, 7, 4 ಅದೇ ರೀತಿ ಕಂಟಿನ್ಯೂ ಆಗುತ್ತೆ. ಈ APಯಲ್ಲಿ 30th ಟರ್ಮ್ 30ನೇ ಟರ್ಮು ಏನು ಬರುತ್ತೆ ಅಂತ ಕಂಡುಹಿಡಿಯಬೇಕು. ಫಸ್ಟು ಫಾರ್ಮುಲಾ ಶೀಟ್ ಮುಂದೆ ಇಟ್ಕೊಂಡಿದ್ರಲ್ವ, ಅದರಲ್ಲಿ ಥರ್ಡ್ ಫಾರ್ಮುಲಾ AN = A + n-1D ಆ ಫಾರ್ಮುಲಾ ಹಾಕ್ಕೊಳ್ಳಿ. ಈಗ ಈ ಫಾರ್ಮುಲಾಲಿ A ಇದೆ, AN ಇದೆ, N ಇದೆ, D ಇದೆ. ಇದರಲ್ಲಿ ಯಾವ್ಯಾವ್ದು ನಮಗೆ ಗೊತ್ತಿದೆ ಅಂತ ನೋಡೋಣ. AN ಅಂದರೆ nth ಟರ್ಮು. ನಮಗೀಗ 30th ಟರ್ಮ್ ಅದು ಯಾವ ನಂಬರ್ ಅಂತ ಗೊತ್ತಿದೆ, 30 ಅಂತ. A30 ಅಂತ ಆಗುತ್ತೆ, ಆದರೆ ಅದೆಷ್ಟು ಅಂತ ನಮಗೆ ಗೊತ್ತಿಲ್ಲ. A30 ಕ್ವಶನ್ ಮಾರ್ಕು. ನೆಕ್ಸ್ಟು A ಗೊತ್ತಿದೆ ಅಂದರೆ ಫಸ್ಟ್ ಟರ್ಮ್ 10. ನೆಕ್ಸ್ಟ್ N ಗೊತ್ತಿದೆ, N ಅಂದರೆ ನಂಬರ್ ಆಫ್ ಟರ್ಮ್ಸ್, 30 ಗೊತ್ತಿದೆ. ನೆಕ್ಸ್ಟ್ D ಡಿಫ್ರೆನ್ಸ್ ಬೇಕಂದರೆ ಸೆಕೆಂಡ್ ಟರ್ಮಲ್ಲಿ ಫಸ್ಟ್ ಟರ್ಮನ್ನ ಕಳೆದ್ರೆ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಡಿಫ್ರೆನ್ಸ್ ಬರುತ್ತೆ. 7 ಸೆಕೆಂಡ್ ಟರ್ಮ್ 7, ಫಸ್ಟ್ ಟರ್ಮ್ 10. 7 - 10 -3 ಆಗುತ್ತೆ. ಈಗ ನಮಗೇನೇನು ಸಿಕ್ತು? A 10 ಸಿಕ್ತು, N 30 ಸಿಕ್ತು, D -3 ಸಿಕ್ತು. ಈಗ 30th ಟರ್ಮ್ A30 ಎಷ್ಟು ಅನ್ನೋದು ಕಂಡುಹಿಡಿಬೇಕು. ಈಗ ಆ ಫಾರ್ಮುಲಲ್ಲಿ ನಮಗೇನೇನು ಗೊತ್ತು ಎಲ್ಲ ಹಾಕೋಣ. A30 = A ಅಂದರೆ 10 ಪ್ಲಸ್ N ಅಂದರೆ 30 -1 ಇಂಟು D ಗೊತ್ತಿದೆ -3. ಈಗ A30 = 10 ಹಂಗೆ ಬರ್ಕೊಳ್ಳೋಣ. ಈಗ 30 - 1 ಎಷ್ಟಾಗುತ್ತೆ? 29 ಆಗುತ್ತೆ. 29 × -3 29 × -3 ಬ್ರ್ಯಾಕೆಟ್ ಇದೆ ಎರಡೂ, ಅವೆರಡು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಬ್ರ್ಯಾಕೆಟ್ ಅಂದರೆ ಮಲ್ಟಿಪ್ಲಿಕೇಶನ್ನು. 29 × -3 ಎಷ್ಟಾಗುತ್ತೆ? -87 ಆಗುತ್ತೆ. 10 ಪ್ಲಸ್ ಅನ್ನೋದು ಹಂಗೆ ಬರ್ಕೊಂಡಿದ್ದೀವಿ. ಬ್ರ್ಯಾಕೆಟಲ್ಲಿ 30 - 1 29 29 ಇಂಟು -3 29 ಪ್ಲಸ್ ಇದೆ, ಅಲ್ಲಿ ಮೈನಸ್ ಇಲ್ಲ. 30 - 1 29, ಅಲ್ಲೇನು ಸೈನ್ ಇಲ್ಲ ಅಂದರೆ ಪ್ಲಸ್ಸು, ಇಂಟು -3 ಪ್ಲಸ್ ಇಂಟು ಮೈನಸ್ ಹಾಕ್ಕೊಂಡಿದ್ದೀವಿ. 29 × 3 87 ಹಾಕ್ಕೊಂಡಿದ್ದೀವಿ. ಅಂದರೆ ಒಟ್ಟು ಏನು ಬಂತು? A30 = 10 ಪ್ಲಸ್ -87. ಈಗ ಮತ್ತೆ ಬ್ರ್ಯಾಕೆಟ್ ತೆಗಿಬೇಕಂದ್ರೆ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಮಲ್ಟಿಪ್ಲಿಕೇಶನ್ ಅಂದರೆ ಬ್ರ್ಯಾಕೆಟಿಂದ ಈಚೆ ಪ್ಲಸ್ ಇದೆ, ಬ್ರ್ಯಾಕೆಟ್ ಒಳಗಡೆ ಮೈನಸ್ ಇದೆ. ಪ್ಲಸ್ ಇಂಟು ಮೈನಸ್ ಮಾಡಬೇಕು, ಮೈನಸ್ ಆಗುತ್ತೆ. A30 = 10 - 87. 10 ಅಂದರೆ 10ಗೆ ಸೈನು ಪ್ಲಸ್ ಇದೆ, 87ಗೆ ಮೈನಸ್ ಇದೆ. ಒಂದು ಪ್ಲಸ್ ಒಂದು ಮೈನಸ್ ಇದ್ದರೆ ದೊಡ್ಡ ಟರ್ಮಿಂದ ಚಿಕ್ಕ ಟರ್ಮ್ ಕಳಿಬೇಕು. ಆಮೇಲೆ ದೊಡ್ಡ ಟರ್ಮ್ದು ಏನು ಸೈನ್ ಇದೆಯೋ ಅದು ಹಾಕಬೇಕು. = -77. 87 ಅಲ್ಲಿ 10 ಮೈನಸ್ ಮಾಡಿದ್ರೆ 77 ಆಗುತ್ತೆ. ಮತ್ತು ದೊಡ್ಡ ನಂಬರ್ ಯಾವುದು? 87 ಅಲ್ವಾ, ಅದರದ್ದೇ ಸೈನ್ ಹಾಕಬೇಕು, ಮೈನಸ್ ಅಂತ. A30 ಅಂದರೆ 30th ಟರ್ಮು. ನಮ್ಗೆ ಆನ್ಸರ್ ಏನು ಬಂತು? -77. ಥ್ಯಾಂಕ್ ಯು.